ನೀವು ಆ ಬಾನಿನ ಕೇಸಿ ಸಾಂಗಲ್ಲಿ ನೋಡಿದ್ರೆ ನಿಮಗೆ ಒಂದು ಸೆಕೆಂಡಲ್ಲಿ 2-3 ಶಾಟ್ ಬರುತ್ತೆ ಪಕ್ಷಿಗಳದ್ದು. ಅದೆಲ್ಲನೂ ನಾವೇ ಶೂಟ್ ಮಾಡಿದ್ದು, ರಿಯಲ್ ಆಗೇ ಶೂಟ್ ಮಾಡಿದ್ದು. ಅಂದ್ರೆ ಸ್ಟಾಕ್ ಫುಟೇಜ್ ಯಾವುದು ಯೂಸ್ ಮಾಡಿಲ್ಲ? ಇಲ್ಲ ಯಾವುದೂ ಇಲ್ಲ, ನಾವೇ. ಯಾಕೆಂದ್ರೆ ಒಂದಿಷ್ಟು ಕ್ಲಿಪ್ಸ್ ಎಲ್ಲ ನೋಡಿದಾಗ ನನಗೆ ಏನು ಅನ್ಸುತ್ತೆ ಅಂದ್ರೆ ಸ್ಟಾಕ್ ಫುಟೇಜ್ ಯೂಸ್ ಮಾಡಿದಾರೇನೋ ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ಹೌದು, ಅಂದ್ರೆ ನೀವು ಅದಷ್ಟು ಕಾದ್ಬಿಟ್ಟು ಮಾಡಿರೋದು. ಹೌದು. ಮೇಜರ್ ಹಾರ್ನ್ಬಿಲ್ ಪಕ್ಷಿದೆ ದಾಂಡೇಲಿಲಿ ಶೂಟ್ ಮಾಡಿತ್ತು. ಆಮೇಲೆ ಇನ್ನೂ ಬೇರೆ ಬೇರೆ ಪಕ್ಷಿಗಳದೆಲ್ಲ ಸಿಗುತ್ತೆ ನಿಮ್ಗೆ ಸಾಂಗಲ್ಲಿ, ಬೇರೆ ಸೀನ್ಗಳು ಅದನ್ನೆಲ್ಲ ದಾಂಡೇಲಿ JLR ಜಂಗಲ್ ಲಾಡ್ಜ್ ಅಂತ ಇದೆ, ಅಲ್ಲಿ ಗಣೇಶ್ ಗುಡಿ ಅಂತ ಅಲ್ಲಿ ಒಂದಿಷ್ಟು ಶೂಟ್ ಮಾಡಿದ್ವಿ. ಆಮೇಲೆ ಗದಗ ಹತ್ರ ಮಾಗಡಿ ಕೆರೆ ಅಂತ ಇದೆ, ಅಲ್ಲಿ ಬಾರ್ ಹೆಡೆಡ್ ಗೂಸ್ ಅಂತ ಮಂಗೋಲಿಯಾದಿಂದ ಪಕ್ಷಿಗಳು ಬರ್ತವೆ ಇಲ್ಲಿ ವಲಸೆ. ಸೊ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ರಾಮನಗರ ಚನ್ನಪಟ್ಟಣ ಕಣ್ವ ಜಲಾಶಯದ ಸುತ್ತಮುತ್ತ ಶೂಟ್ ಮಾಡಿದ್ವಿ. ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರು ಒಂದಿಷ್ಟು ಯಲಹಂಕ ಸುತ್ತಮುತ್ತ ಕೆರೆಗಳಲ್ಲೂ ಶೂಟ್ ಮಾಡಿದ್ವಿ. ಅಂದರೆ ಪಕ್ಷಿಗಳದ್ದು ಆಲ್ ಓವರ್ ಕರ್ನಾಟಕ ನಮಗೆ ಟೂರ್ ಮಾಡಿ ಎಲ್ಲೆಲ್ಲಿ ಸಿಗುತ್ತೋ ಒಳ್ಳೊಳ್ಳೆ ಶಾರ್ಟ್ಸ್ಗಳು ಎಲ್ಲ ಕಡೆನೂ ಹೋಗಿ ನಾವು ಶೂಟ್ ಮಾಡಿದ್ವಿ. ಎಲ್ಲನೂ ಒರಿಜಿನಲ್ ಫೂಟೇಜ್. ಸೊ ಇನ್ನು ಕೆಲವೊಂದು ಫೂಟೇಜು ನಾನು ರಘುಕುಮಾರ್ ಸಿ ಅಂತ ಒಬ್ಬರು ಸರ್ ಇದ್ದಾರೆ ಚನ್ನಪಟ್ಟಣದಲ್ಲಿ, ಅವರು ತುಂಬ ಬರ್ಡ್ ಬಗ್ಗೆ ಇಂಟ್ರೆಸ್ಟ್ ಇರುವಂಥವ್ರು. ಅವರು ರೆಗ್ಯುಲರಾಗಿ ಫೋಟೋಗ್ರಫಿ ಎಲ್ಲ ಮಾಡ್ತಿರ್ತಾರೆ. ಅವರು ಒಂದಿಷ್ಟು ಫೂಟೇಜ್ ಕೊಟ್ಟರು ಪಕ್ಷಿದು. ಆಮೇಲೆ ರಂಗು ಸಮರ್ಪಣ ಅಂತ ನಮ್ಮ ಶಾರ್ಟ್ ಫಿಲಮ್ದು ಆಪ್ರೇಟಿವ್ ಕ್ಯಾಮ್ರಾಮನ್ ಮತ್ತು ಮೇನ್ ಪ್ರೊಡ್ಯೂಸರು, ಅವರು ಒಂದಿಷ್ಟು ಶೂಟ್ ಮಾಡಿದ ಫೂಟೇಜ್ ಕೊಟ್ಟರು. ಇನ್ನೊಂದು ಹಾಡಲ್ಲಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ದು ಒಂದು ಕ್ಲಿಪ್ ಬೇಕಿತ್ತು ನನಗೆ. ಅದು ನಾನು 10 ಸಲ ದಾಂಡೇಲಿಗೆ ಹೋದ್ರೆ ನನಗೆ ಅದು ಸಿಕ್ಕಿರಲಿಲ್ಲ ಅದರ ಫೂಟೇಜು. ಅದನ್ನು ಅವರು ಪ್ರಕಾಶ್ SH ಅಂತ ಒಬ್ಬರು ಫಾರೆಸ್ಟ್ ಆಫೀಸರು, ಅವರು ಶೂಟ್ ಮಾಡಿದ್ದು ಇತ್ತು ಒಳ್ಳೆಯ ಫೂಟೇಜು, ಅದನ್ನು ಕೊಟ್ಟರು. ಬಟ್ ಇದೆಲ್ಲನೂ ನಮ್ಮ ಶಾರ್ಟ್ ಫಿಲಮ್ಗಂತಲೇ ಅವರು ಕೊಟ್ಟಿದ್ದು, ಮತ್ತೆ ಎಲ್ಲೂ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಪೂರ್ತಿ ಇದ್ರದ್ದು ಏನು ಒರಿಜಿನಲ್ ಫೂಟೇಜ್ ಇದೆ ಅದು ನಮ್ಮದೇ, ಅದು ಎಲ್ಲೂ ಬಳಸಿಲ್ಲ, ಎಲ್ಲೂ ಕದ್ದಿಲ್ಲ, ಯಾವುದು ಕಂಪ್ಯೂಟರ್ ಗ್ರಾಫಿಕ್ಸು ಮಾಡಿಲ್ಲ.